ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸು ರಕ್ತದಲ್ಲಿ ನಾ ಮಿಂದಿರುವೆ, ನನಗ್ಯಾವುದೇ ಭಯವಿಲ್ಲ, ಯಾವ ಕೇಡು ನಮಗಿಲ್ಲ, ಯಾವ ಕೇಡು ನಮಗಿಲ್ಲ. ಯೇಸು ರಕ್ತದಲ್ಲಿ ನಾ ಮಿಂದಿರುವೆ, ನನಗ್ಯಾವುದೇ ಭಯವಿಲ್ಲ, ಯಾವ ಕೇಡು ನಮಗಿಲ್ಲ, ಯಾವ ಕೇಡು ನಮಗಿಲ್ಲ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ತಾನೇ ನಾವು ಪ್ರಕಟಣಾ ಗ್ರಂಥವನ್ನು ಪೂರ್ತಿಯಾಗಿ ಅಧ್ಯಯನ ಮಾಡಿ ಅದನ್ನು ಓದಿ ಧ್ಯಾನಿಸಿ ಪವಿತ್ರಾತ್ಮರ ಕೃಪೆಯಿಂದ ಮುಗಿಸಿದ್ದೇವೆ. ಕೆಲವು ಮಂದಿ ಕೇಳಿಕೊಂಡರು, ಯೇಸುವಿನ ರಕ್ತದ ಕುರಿತು ಸ್ವಲ್ಪ ನಾವು ಆಳವಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ. ಯೇಸುವಿನ ರಕ್ತದ ಒಂದು ಮಹತ್ವವೇನು, ಅದರ ವಿಶೇಷತೆ, ಅದರ ಕಾರ್ಯವೈಖರಿ, ಆ ಯೇಸುವಿನ ರಕ್ತವನ್ನು ನಾವು ಅದರ ಕುರಿತು ಹೆಚ್ಚಾಗಿ ಜ್ಞಾನವನ್ನು ಪಡೆದುಕೊಂಡಾಗ ಅದರ ಒಂದು ಪರಿಪೂರ್ಣ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಆದ ಕಾರಣ ಯೇಸು ರಕ್ತದ ಕುರಿತು ನಾವು ಕೆಲವು ದಿನ ಧ್ಯಾನಿಸೋಣ. ವಿಶೇಷವಾಗಿ ನಾವು ನೋಡುವುದಾದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಚನ 22ರಲ್ಲಿ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಪಾಪಗಳು ಪರಿಹರಿಸಲ್ಪಡಬೇಕಾದರೆ, ಪಾಪಗಳು ಕ್ಷಮಿಸಲ್ಪಡಬೇಕಾದರೆ ಅಲ್ಲಿ ರಕ್ತ ಸುರಿಸಲ್ಪಡಬೇಕು. ಯಾತಕ್ಕಾಗಿ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಅನ್ನೋದನ್ನ ನಾವು ನೋಡುವುದಾದರೆ, ಪಾಪದ ಸಂಬಳ ಮರಣ. ಪಾಪ ಮಾಡುವ ವ್ಯಕ್ತಿ ಸಾಯಲೇಬೇಕು, ಸಾಯುತ್ತಾನೆ. ಕಾರಣ ಪಾಪದ ಸಂಬಳ ಮರಣ. ಆದರೆ ಆ ಮರಣದಿಂದ ಮತ್ತೆ ತಪ್ಪಿಸಿಕೊಳ್ಳಬೇಕಾದರೆ ಅಲ್ಲಿ ರಕ್ತ ಸುರಿಸಲ್ಪಡಬೇಕು. ರಕ್ತ ಯಾವಾಗ ಸಿಗುತ್ತದೆ ನಮಗೆ? ಒಬ್ಬ ವ್ಯಕ್ತಿ ಪ್ರಾಣ ಕೊಟ್ಟಾಗ. ರಕ್ತದಲ್ಲಿ ಜೀವವಿದೆ. ರಕ್ತ ಪ್ರಾಣಕ್ಕೆ ಆಧಾರ. ಆದ ಕಾರಣ ರಕ್ತದಿಂದಲೇ ಪಾಪ ಪರಿಹರಿಸಲ್ಪಡುತ್ತದೆ. ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಟೈಪ್ ಮಾಡಿ, ಅದರ ವಿಷಯಗಳ ಕುರಿತು ನಾವು ಚರ್ಚೆ ಮಾಡಬಹುದು, ತೊಂದರೆ ಇಲ್ಲ. ನಾವೆಲ್ಲ ಕಲಿತಾ ಇದ್ದೀವಿ. ಪವಿತ್ರಾತ್ಮರು ನಮಗೆ ಎಷ್ಟು ಪ್ರಕಟ ಮಾಡುತ್ತಾರೋ ಅಷ್ಟನ್ನು ನಾವು ಕಲಿತುಕೊಳ್ಳಲು ಸಾಧ್ಯ. ಸೊ ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಕಾರಣ ಪಾಪದ ಸಂಬಳ ಮರಣ. ಪಾಪ ಮಾಡುವ ವ್ಯಕ್ತಿಗೆ ಒಂದು ಕೂಲಿ ಉಂಟು, ಅದು ಮರಣವನ್ನು ತಂದುಕೊಡುತ್ತದೆ. ಆ ಮರಣದಿಂದ ಆ ವ್ಯಕ್ತಿ ಬಿಡುಗಡೆಯಾಗಬೇಕಾದರೆ ಅಲ್ಲಿ ರಕ್ತ ಸುರಿಸಲ್ಪಡಬೇಕು. ರಕ್ತ ಸುರಿಸುವುದು ಯಾವಾಗ?